ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷ ರಾಶಿ. ನೀವು ಸಂಯಮದ ವ್ಯಕ್ತಿತ್ವದ ವ್ಯಕ್ತಿಯಾಗಿರುವುದರಿಂದ ನೀವು ದೃಢನಿಶ್ಚಯದ ಪಾತ್ರಗಳನ್ನು ಇಷ್ಟಪಡದೇ ಇರಬಹುದು. ಒಂದೇ ಭೇಟಿಯ ಆಧಾರದ ಮೇಲೆ ತೀರ್ಪುಗಳನ್ನು ನೀಡುವುದು ಸೂಕ್ತವಲ್ಲ. ಇಂದು ಆರ್ಥಿಕವಾಗಿಯೂ ಸಹ ನಿಮ್ಮ ಪರಿಸ್ಥಿತಿಗಳು ಅನುಕೂಲಕರವಾಗಿ ಬದಲಾಗಬಹುದು. ಸಮಯವು ನಿಮ್ಮ ಪರವಾಗಿದೆ. ಇಂದು ಪ್ರೀತಿ ಪಾತ್ರರ ಜೊತೆ ನೀವು ವಿಹಾರವನ್ನು ಸಹ ಯೋಜಿಸಬಹುದು. ಇಂದು ಮನೆಯಲ್ಲಿ ಶುಭ ಕಾರ್ಯಕ್ರಮವೊಂದನ್ನು ಯೋಜಿಸಲಾಗುವುದು. ಇಂದು ಮಹಿಳೆಯರಿಗೆ ಕೆಲವು ವಿಶೇಷ ಸಾಧನೆಗಳನ್ನು ತರಲಿದೆ. ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ನೀವು ಪ್ರಯತ್ನಿಸುತ್ತೀರಿ ಮತ್ತು ಈ ಬದಲಾವಣೆಯು ನಿಮಗೆ ಸಕಾರಾತ್ಮಕವಾಗಿರುತ್ತದೆ. ಇಂದು ನಿಮ್ಮ ನಿರ್ಧಾರಕ್ಕೆ ಗರಿಷ್ಠ ಪ್ರಾಮುಖ್ಯತೆ ನೀಡಿ. ಸ್ನೇಹಿತ ಅಥವಾ ಸಂಬಂಧಿಕರ ತಪ್ಪು ಸಲಹೆಯು ನಿಮಗೆ ತೊಂದರೆ ಉಂಟು ಮಾಡಬಹುದು. ದುರಹಂಕಾರ ಮತ್ತು ಪ್ರಕೃತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಂತಹ ನಕಾರಾತ್ಮಕ ಸಂದರ್ಭಗಳನ್ನು ನಿವಾರಿಸುವುದು ಮುಖ್ಯವಾಗುತ್ತದೆ. ಇಂದು ಕುಟುಂಬದ ಸಹಕಾರ ಮತ್ತು ಸಾಮೂಹಿಕ ಪ್ರಯತ್ನಗಳಿಂದಾಗಿ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗುತ್ತದೆ. ಪ್ರಮುಖ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲಾಗುವುದು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರೋತ್ಸಾಹದಾಯಕ ಫಲಿತಾಂಶಗಳನ್ನು ಪಡೆಯಲಾಗುವುದು. ಗೃಹಿಣಿಯರು ಇಂದು ಮೆಚ್ಚುಗೆ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ. ಮನೆಯ ವಾತಾವರಣದಲ್ಲಿ ಸಾಮರಸ್ಯ ಮತ್ತು ಅನ್ಯೋನ್ಯತೆ ಉಳಿಯುತ್ತದೆ. ವ್ಯವಹಾರದಲ್ಲಿ ಪಾಲುದಾರಿಕೆಯಿಂದ ಲಾಭದ ಸಾಧ್ಯತೆ ಇದೆ. ಧಾರ್ಮಿಕ ಸಂದರ್ಭ ಅಥವಾ ಕುಟುಂಬ ಕಾರ್ಯಕ್ರಮದ ಸಾಧ್ಯತೆ ಇದೆ. ಹಳೆಯ ಸಂಬಂಧಿಕರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಸಾಧ್ಯವಿದೆ. ಇಂದು ಮನೆಯಲ್ಲಿನ ವಾತಾವರಣವು ಆಚರಣೆ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ. ಇಂದು ಸಹ ಉದ್ಯೋಗಿಗಳು ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳಿಂದ ಪ್ರಭಾವಿತರಾಗುತ್ತಾರೆ. ಇಂದು ಬಡ್ತಿಗಾಗಿ ಕಾಯುತ್ತಿರುವ ಜನರಿಗೆ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗಬಹುದು. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸಂದರ್ಶನದ ಅವಕಾಶ ಸಿಗುತ್ತದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಪ್ರಯೋಜನಕಾರಿಯಾಗಿದೆ. ವಾಸ್ತುಶಿಲ್ಪ, ಸಂಶೋಧನೆ ಅಥವಾ ಯೋಜನೆ ಆಧಾರಿತ ಕೆಲಸಗಳಲ್ಲಿ ವಿಶೇಷ ಸಾಧನೆಗಳ ಸಾಧ್ಯತೆ ಇದೆ. ವಿದೇಶಗಳಲ್ಲಿ ಅಥವಾ ಇತರ ನಗರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಸ್ಥಿರತೆ ಮತ್ತು ತೃಪ್ತಿ ಸಿಗುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಹಕಾರ ಮತ್ತು ಪ್ರಾಮಾಣಿಕತೆ ಹೆಚ್ಚಾಗುತ್ತದೆ. ಸಂಗಾತಿ ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ. ಅವಿವಾಹಿತರು ಸ್ನೇಹಿತರು ಅಥವಾ ಸಾಮಾಜಿಕ ವಲಯದೊಂದಿಗೆ ಹೊಸ ಸಂಬಂಧಕ್ಕೆ ಅವಕಾಶವನ್ನು ಪಡೆಯಬಹುದು. ವಿವಾಹಿತರಲ್ಲಿ ಮನೆಯ ಜವಾಬ್ದಾರಿಗಳ ಕುರಿತು ಚರ್ಚೆ ಇರುತ್ತದೆ. ಇಂದು ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳ ಪರಿಹಾರದ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಸಂಭಾಷಣೆಯನ್ನು ಕಾಪಾಡಿಕೊಳ್ಳುವ ಮೂಲಕ ನಿಕಟತೆ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸಮತೋಲಿತ ದಿನಚರಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಆಹಾರದಲ್ಲಿ ನಿರ್ವಿಧವಾದ ಕ್ರಮಬದ್ಧತೆ ಅನಿಲ ಆಮ್ಲೀಯತೆ ಅಥವಾ ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಯೋಗ, ಧ್ಯಾನ ಮತ್ತು ಲಘು ವ್ಯಾಯಾಮ ಪರಿಹಾರ ನೀಡುತ್ತದೆ. ಮಾನಸಿಕ ಒತ್ತಡದಲ್ಲಿ ಇಳಿಕೆ ಕಂಡುಬರುತ್ತದೆ. ಇದು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಇಂದು ಅಲರ್ಜಿಗಳಲ್ಲಿ ಸುಧಾರಣೆಯ ಸಾಧ್ಯತೆ ಇದೆ. ನಿಯಮಿತ ಅಭ್ಯಾಸಗಳೊಂದಿಗೆ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ವೃಷಭ ರಾಶಿ. ಇಂದು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಿ, ಏಕೆಂದರೆ ಯಾರಾದರೂ ನಿಮ್ಮನ್ನು ವಂಚಿಸಲು ಉದ್ದೇಶಿಸಬಹುದು. ನೀವು ಇಂದು ಹೆಚ್ಚು ಸ್ಪಷ್ಟವಾಗಿ ಮಾತನಾಡುವಿರಿ. ಆದ್ದರಿಂದ ಹೇಳುವ ಮೊದಲು ಪ್ರತಿಯೊಂದು ಮಾತನ್ನು ಗಮನಿಸಿ. ಈ ವಿಷಯದಲ್ಲಿ ನೀವು ನಿಮ್ಮ ತಾಯಿಯಿಂದ ಅಥವಾ ಸಮಾನ ಪ್ರಾಮುಖ್ಯತೆಯ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು. ಇಂದು ಕುಟುಂಬದ ಅವಿವಾಹಿತ ಸದಸ್ಯರಿಗೆ ಮದುವೆಯ ಮಾತುಕತೆ ನಡೆಯಬಹುದು. ಈ ಸಮಯದಲ್ಲಿ ಗ್ರಹಗಳ ಸ್ಥಾನವು ತುಂಬ ಅನುಕೂಲಕರವಾಗಿದೆ.
ಆಸ್ತಿ ಖರೀದಿ ಮತ್ತು ಮಾರಾಟ ಅಥವಾ ಸ್ಥಳ ಬದಲಾವಣೆಗೆ ಯೋಜನೆಗಳನ್ನು ರೂಪಿಸಲಾಗುವುದು. ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ. ಇಂದು ಸಂಬಂಧಿಕರ ಕಾರಣದಿಂದಾಗಿ ನಿಮ್ಮ ಕೆಲವು ಕೆಲಸಗಳು ಮಧ್ಯದಲ್ಲೇ ಸಿಲುಕಿಕೊಳ್ಳಬಹುದು. ಇದರಿಂದಾಗಿ ಸ್ವಭಾವತಃ ಕೋಪ ಮತ್ತು ಕಿರಿಕಿರಿ ಉಂಟಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ನಿಮ್ಮ ವಿಶೇಷ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ. ಇಂದು ನಿಮ್ಮ ನಾಯಕತ್ವ ಕೌಶಲ್ಯವನ್ನು ಕುಟುಂಬದಲ್ಲಿ ಪ್ರಶಂಸಿಸಲಾಗುತ್ತದೆ. ನೀವು ಹಿರಿಯರ ಸಲಹೆಗಳಿಗೆ ಪ್ರಾಮುಖ್ಯತೆ ನೀಡುತ್ತೀರಿ ಮತ್ತು ಅವರಿಂದ ಸ್ಫೂರ್ತಿ ಪಡೆಯುತ್ತೀರಿ. ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ನಿಮಗೆ ಸಿಗಬಹುದು. ಗೃಹಿಣಿಯರು ಕುಟುಂಬದಲ್ಲಿ ವಿಶೇಷ ಗೌರವವನ್ನು ಇಂದು ಪಡೆಯುತ್ತಾರೆ. ಮನೆಯ ವಾತಾವರಣವು ಶಿಸ್ತು ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ವ್ಯವಹಾರದಲ್ಲಿ ಹೊಸ ನಿರ್ಧಾರಗಳು ಪ್ರಯೋಜನ ಪಡೆಯುತ್ತವೆ ಮತ್ತು ಕುಟುಂಬವು ನಿಮ್ಮೊಂದಿಗೆ ನಿಲ್ಲುತ್ತದೆ. ನಿಮ್ಮ ಉಪಕ್ರಮದಿಂದ ಕೌಟುಂಬಿಕ ವಿವಾದಗಳನ್ನು ಪರಿಹರಿಸಬಹುದು. ಸಂಬಂಧಗಳಲ್ಲಿ ಗೌರವದ ಭಾವನೆ ಆಳವಾಗುತ್ತದೆ. ಇಂದು ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುವುದು. ತಂಡದ ನಿರ್ವಹಣೆ ಮತ್ತು ಯೋಜನಾ ಮುಖ್ಯಸ್ಥರ ಪಾತ್ರದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಬಡ್ತಿಯನ್ನು ನಿರೀಕ್ಷಿಸುತ್ತಿದ್ದವರು ಇಂದು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಅವಕಾಶ ಎರಡನ್ನೂ ಪಡೆಯಬಹುದು. ಹೊಸ ಹೂಡಿಕೆದಾರರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಆಡಳಿತ ವಲಯಕ್ಕೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ವಿದೇಶದಲ್ಲಿ ಕೆಲಸ ಮಾಡುವ ಜನರು ಇಂದು ಹೊಸ ಅವಕಾಶಗಳನ್ನು ನೋಡುತ್ತಾರೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆಯು ಪ್ರೇಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಂಗಾತಿಯು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ. ಅವಿವಾಹಿತರು ಇಂದು ಪ್ರಭಾವಿ ಮತ್ತು ಸ್ವಾವಲಂಬಿ ಸಂಗಾತಿಯನ್ನು ಪಡೆಯಬಹುದು. ವಿವಾಹಿತರ ನಡುವೆ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದ ಚರ್ಚೆಗಳು ನಡೆಯುತ್ತವೆ. ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ ವ್ಯತ್ಯಾಸಗಳು ಬಗೆಹರಿಯುತ್ತವೆ. ಇಂದು ಅಧಿಕ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿರುವ ಜನರು ಜಾಗರೂಕರಾಗಿರಬೇಕು. ನಿದ್ರೆಯ ಕೊರತೆ ಅಥವಾ ಅತಿಯಾದ ಕೆಲಸದ ಹೊರೆಯಿಂದಾಗಿ ಆಯಾಸವನ್ನು ಅನುಭವಿಸಬಹುದು. ಯೋಗ, ಧ್ಯಾನ ಮತ್ತು ಸಮತೋಲಿತ ಆಹಾರವು ಇದಕ್ಕೆ ಪರಿಹಾರವನ್ನು ನೀಡುತ್ತದೆ. ಕ್ರೀಡೆಗಳು ಮತ್ತು ನಡಿಗೆಗಳು ನಿಮ್ಮ ದೈಹಿಕ ಸದೃಢತೆಯನ್ನು ಬಲಪಡಿಸುತ್ತವೆ. ಮಿಥುನ ರಾಶಿ. ಇಂದು ಜನರು ನಿಮಗೆ ಹಾನಿ ಮಾಡಲು ಉದ್ದೇಶಿಸಬಹುದು. ಇದು ನಿಮ್ಮನ್ನು ಬಳಲುವಂತೆ ಮಾಡಬಹುದು. ಸುರಕ್ಷಿತವಾಗಿ ಮಾತನಾಡಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿರಿ. ಏಕಾಗ್ರತೆ ಮತ್ತು ಔಷಧಿಗಳು ನಿಮಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತವೆ ಮತ್ತು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಇಂದು ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿ. ಇಂದು ಪ್ರೀತಿ ಪಾತ್ರರಿಗೆ ನಿಮ್ಮ ಸಹಾಯ ಬೇಕಾಗಬಹುದು. ಆದ್ದರಿಂದ ನಿಮ್ಮ ಸಹಾಯ ಹಸ್ತ ಚಾಚಲು ಹಿಂಜರಿಯಬೇಡಿ. ಇಂದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಂಡ ಕಾರಣ ನಿಮ್ಮ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನೀವು ಯಶಸ್ಸನ್ನು ಸಹ ಇಲ್ಲಿ ಪಡೆಯಬಹುದು. ಯಾವುದೇ ಆಸ್ತಿಗೆ ಸಂಬಂಧಿಸಿದ ವಿಷಯ ಬಾಕಿ ಇದ್ದರೆ ಇಂದು ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇಂದು ಉದ್ಭವಿಸುವ ಯಾವುದೇ ನಕಾರಾತ್ಮಕ ವಿಷಯದಿಂದಾಗಿ ಅಪಶ್ರುತಿಯ ಪರಿಸ್ಥಿತಿ ಉದ್ಭವಿಸಬಹುದು. ಈ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡಿ. ಇಂದು ಯಾವುದೇ ರೀತಿಯ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದೂಡಿ. ಇಂದು ಸ್ಪಷ್ಟತೆ ಮತ್ತು ತಾರ್ಕಿಕ ಚಿಂತನೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳು ಮತ್ತು ಆಲೋಚನೆಗಳಿಗೆ ಬೆಲೆ ಸಿಗುತ್ತದೆ. ಹಿರಿಯರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಮಕ್ಕಳ ಅಧ್ಯಯನ ಅಥವಾ ವೃತ್ತಿ ಜೀವನದಲ್ಲಿ ನಿಮ್ಮ ಮಾರ್ಗದರ್ಶನ ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ. ಗೃಹಿಣಿಯರು ಇಂದು ತಮ್ಮ ಬುದ್ಧಿವಂತಿಕೆ ಮತ್ತು ಸಂಘಟನಾ ಕೌಶಲ್ಯಕ್ಕಾಗಿ ಮೆಚ್ಚುಗೆ ಪಡೆಯುತ್ತಾರೆ. ಮನೆಯ ವಾತಾವರಣದಲ್ಲಿ ಶಿಸ್ತು ಇರುತ್ತದೆ
ಆದರೆ ಕೆಲವೊಮ್ಮೆ ಕಠಿಣ ಮಾತುಗಳು ವಿವಾದಗಳಿಗೆ ಕಾರಣವಾಗಬಹುದು. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಎಚ್ಚರಿಕೆ ಮತ್ತು ಸ್ಪಷ್ಟ ಯೋಜನೆ ಅಗತ್ಯವಿದೆ. ಸಂಬಂಧಿಕರೊಂದಿಗಿನ ಸಂಭಾಷಣೆಗಳು ಔಪಚಾರಿಕವಾಗಿರುತ್ತವೆ, ಆದರೆ ಇವು ಸಕಾರಾತ್ಮಕವಾಗಿರುತ್ತವೆ. ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ವಿಶೇಷವಾಗಿ ಮುನ್ನೆಲೆಗೆ ಬರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಟ್ಟುನಿಟ್ಟಿನ ವರ್ತನೆ ಸಹ ಉದ್ಯೋಗಿಗಳನ್ನು ಶಿಸ್ತಿನಿಂದ ಇರಿಸುತ್ತದೆ. ಬಡ್ತಿಯ ಚರ್ಚೆಯ ಸಾಧ್ಯತೆ ಇದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಸಂದರ್ಶನದಲ್ಲಿ ಆತ್ಮವಿಶ್ವಾಸದಿಂದ ಪ್ರಯೋಜನ ಪಡೆಯುತ್ತಾರೆ. ವಕಾಲತ್ತು, ಬರವಣಿಗೆ, ಆಡಳಿತ ಮತ್ತು ಸಂಶೋಧನೆಯಂತಹ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಅವಕಾಶಗಳಿವೆ. ವಿದೇಶಗಳಿಗೆ ಸಂಬಂಧಿಸಿದ ಯೋಜನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಮುಂದುವರಿಯುತ್ತವೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಂಭಾಷಣೆ ಮತ್ತು ಸ್ಪಷ್ಟತೆ ಅಗತ್ಯವಿದೆ. ಸಂಗಾತಿ ನಿಮ್ಮ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಭಾವನಾತ್ಮಕ ಸ್ವರದ ಕೊರತೆಯನ್ನು ಅನುಭವಿಸಬಹುದು. ಅವಿವಾಹಿತರು ಸ್ನೇಹ ಸಂಬಂಧಿಸಿದ ಸಂಬಂಧವನ್ನು ಪಡೆಯಬಹುದು, ಅದು ಕ್ರಮೇಣ ಬಲಗೊಳ್ಳುತ್ತದೆ. ವಿವಾಹಿತರು ಭವಿಷ್ಯದ ಯೋಜನೆಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸುತ್ತಾರೆ. ಯಾವುದೇ ಹಳೆಯ ವ್ಯತ್ಯಾಸಕ್ಕೆ ಇಂದು ತಾರ್ಕಿಕ ಪರಿಹಾರದ ಸಾಧ್ಯತೆ ಇದೆ. ಇಂದು ಆರೋಗ್ಯದಲ್ಲಿ ಮಹಿಳೆಯರು ಹೆಚ್ಚು ಜಾಗೃತರಾಗಿರಬೇಕು. ಅಸಮತೋಲನ ಅಥವಾ ಆಯಾಸದ ಸಮಸ್ಯೆಗಳಿರಬಹುದು. ಯೋಗ ಮತ್ತು ಪ್ರಾಣಾಯಾಮ ಪರಿಹಾರ ನೀಡುತ್ತದೆ. ನೀವು ಮಾನಸಿಕವಾಗಿ ಸಮತೋಲನದಲ್ಲಿರುತ್ತೀರಿ, ಆದರೆ ಭಾವನಾತ್ಮಕ ಒತ್ತಡದಿಂದ ದೂರವಿರುವುದು ಮುಖ್ಯವಾಗುತ್ತದೆ. ನಿಯಮಿತ ನಿದ್ರೆ ಮತ್ತು ಸಮತೋಲಿತ ಆಹಾರವು ನಿಮ್ಮನ್ನು ಸದೃಢವಾಗಿರಿಸುತ್ತದೆ. ಕಟಕ ರಾಶಿ, ಇಂದು ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ. ತುಂಬ ಕಠಿಣ ಪದಗಳನ್ನು ಉಚ್ಚರಿಸುವುದನ್ನು ತಪ್ಪಿಸಿ. ಇಂದು ನೀವು ಬಡ್ತಿಯನ್ನು ನಿರೀಕ್ಷಿಸಬಹುದು. ಆರ್ಥಿಕವಾಗಿ ಬರವಣಿಗೆ ವೃತ್ತಿಯಲ್ಲಿರುವವರಿಗೆ ಇಂದು ಬೆಳವಣಿಗೆಯ ಸಾಧ್ಯತೆ ಇದೆ. ಇಂದು ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಒಳ್ಳೆಯದು ಮತ್ತು ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದು ಕೂಡ ಒಳ್ಳೆಯದು. ಆದರೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ನಿಜವಾದ ಗುರುತನ್ನು ಕಳೆದುಕೊಳ್ಳಬೇಡಿ. ಇಂದು ನಿರ್ದಿಷ್ಟ ಕೆಲಸಕ್ಕಾಗಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ಸರಿಯಾದ ಪ್ರಯತ್ನಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕೆಲವು ಹೂಡಿಕೆಯ ಯೋಜನೆಗಳನ್ನು ಸಹ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗುವ ಪ್ರಕ್ರಿಯೆಯು ಇಂದು ಪ್ರಾರಂಭವಾಗುತ್ತದೆ. ನಿಮ್ಮ ತಂದೆ ಅಥವಾ ತಂದೆಯಂತಹ ವ್ಯಕ್ತಿಯ ಬೆಂಬಲವು ನಿಮಗೆ ಅದೃಷ್ಟವನ್ನು ತರುತ್ತದೆ. ಇಂದು ದುರಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ನೀವು ಭಾರೀ ನಷ್ಟವನ್ನು ಸಹ ಅನುಭವಿಸಬಹುದು. ಆದ್ದರಿಂದ ನಿಮ್ಮನ್ನು ಈ ನಕಾರಾತ್ಮಕ ಅಭ್ಯಾಸಗಳಿಂದ ದೂರವಿಡಿ. ನಿಮ್ಮ ಅತ್ತೆ ಮಾವಂದಿರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಇಂದು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಇಂದು ಕುಟುಂಬದಲ್ಲಿ ಶಿಸ್ತು ಮತ್ತು ಸ್ಥಿರತೆಯ ವಾತಾವರಣವಿರುತ್ತದೆ. ಹಿರಿಯರ ಸಲಹೆಗಳು ನಿಮಗೆ ಮಾರ್ಗದರ್ಶಿಯಾಗುತ್ತವೆ. ಮಕ್ಕಳಿಗೆ ಶಿಕ್ಷಣ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲ ಸಿಗುತ್ತದೆ. ಗೃಹಿಣಿಯರು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ, ಆದರೆ ಅವರ ಕಠಿಣ ಪರಿಶ್ರಮವನ್ನು ಸಹ ಇಂದು ಪ್ರಶಂಸಿಸಲಾಗುತ್ತದೆ. ಮನೆಯಲ್ಲಿ ಕೆಲವು ಸಂಪ್ರದಾಯ ಅಥವಾ ನಿಯಮದ ಬಗ್ಗೆ ಚರ್ಚೆ ನಡೆಯಬಹುದು. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯವಿದು. ಕುಟುಂಬದಲ್ಲಿ ಕಾರ್ಯಕ್ರಮದ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಮನೋಭಾವದಿಂದ ಸಣ್ಣ ವಿವಾದಗಳನ್ನು ಪರಿಹರಿಸಬಹುದು. ಇಂದು ನಾಯಕತ್ವ ಮತ್ತು ಶಿಸ್ತಿನ ಮಹತ್ವ ಹೆಚ್ಚಾಗುತ್ತದೆ. ಆಡಳಿತ, ನಿರ್ವಹಣೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವ ಜನರಿಗೆ ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ವಿದೇಶಗಳಲ್ಲಿ ಅಥವಾ ಇತರ ನಗರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಸ್ಥಿರತೆ ಮತ್ತು ಗೌರವ ಸಿಗುತ್ತದೆ. ಇಂದು ಹೊಸ ಅವಕಾಶಗಳನ್ನು ಹುಡುಕುತ್ತಿರುವ ಜನರಿಗೆ ಹಿರಿಯರಿಂದ ಸಹಾಯ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಟ್ಟುನಿಟ್ಟಾದ ಆದರೆ ನ್ಯಾಯಯುತವಾದ ಇಮೇಜು ಬಲಗೊಳ್ಳುತ್ತದೆ.
ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಗಂಭೀರತೆ ಉಳಿಯುತ್ತದೆ. ಸಂಗಾತಿಯು ನಿಮ್ಮ ಜವಾಬ್ದಾರಿಗಳನ್ನು ಮತ್ತು ಶಿಸ್ತಿನ ಸ್ವಭಾವವನ್ನು ಮೆಚ್ಚುತ್ತಾರೆ. ಮನೆಯ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ವಿವಾಹಿತರ ನಡುವೆ ಇಂದು ಚರ್ಚೆ ನಡೆಯಬಹುದು. ಕುಟುಂಬದ ಒಪ್ಪಿಗೆಯೊಂದಿಗೆ ಅವಿವಾಹಿತರಿಗೆ ಹೊಸ ಸಂಬಂಧವನ್ನು ಪ್ರಸ್ತಾಪಿಸಬಹುದು. ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ನಂಬಿಕೆ ಮತ್ತು ಸುರಕ್ಷತೆಯ ಪ್ರಜ್ಞೆ ಬಲವಾಗಿರುತ್ತದೆ. ಇಂದು ಅಧಿಕ ರಕ್ತದೊತ್ತಡ ಇರುವ ಜನರು ವಿಶೇಷ ಕಾಳಜಿ ವಹಿಸಬೇಕು. ಕೆಲಸದ ಒತ್ತಡದಿಂದಾಗಿ ತಲೆನೋವು ಮತ್ತು ಆಯಾಸ ಉಂಟಾಗಬಹುದು. ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನಿದ್ರೆಯ ಅಗತ್ಯವಿದೆ. ಯೋಗ ಮತ್ತು ಧ್ಯಾನವು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳಲು ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಸಿಂಹ ರಾಶಿಯ ಇಂದು ನೀವು ಕೈಗೆತ್ತಿಕೊಳ್ಳಲು ನಿರ್ಧರಿಸುವ ಯೋಜನೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಆರ್ಥಿಕವಾಗಿ ನೀವು ಕೆಲವೇ ಸಮಯದಲ್ಲಿ ಬೆಳೆಯುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆ ಉತ್ತಮವಾಗಿ ಇರಲಿ. ಇಂದು ನೀವು ಒಳ್ಳೆಯ ಸಮಯದ ಗರಿಷ್ಠ ಲಾಭವನ್ನು ಪಡೆಯಲು ಪ್ರಯತ್ನಿಸಿ. ನೀವು ಕೆಲವು ಪ್ರಮುಖ ಕೆಲಸಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಸಂದರ್ಭಗಳು ಅನುಕೂಲಕರವಾಗಿವೆ. ಅದರ ಮೇಲೆ ಗಂಭೀರವಾಗಿ ಕೆಲಸ ಮಾಡಿ. ಮನೆಯ ಸೌಕರ್ಯಗಳಿಗೆ ಸಂಬಂಧಿಸಿದ ವಸ್ತುಗಳ ಖರೀದಿಯು ಇಂದು ಇರುತ್ತದೆ. ಇಂದು ಟೀಕೆ ಮತ್ತು ವದಂತಿಗಳಿಗೆ ಗಮನ ಕೊಡಬೇಡಿ. ಕೆಲವು ಒತ್ತಡದ ಸಂದರ್ಭಗಳು ಉದ್ಭವಿಸುತ್ತವೆ, ಆದರೆ ಅದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ. ಆದ್ದರಿಂದ ಖಚಿತವಾಗಿರಿ. ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿಡಲು ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿ. ಇಂದು ಹೆಚ್ಚು ಪ್ರಯಾಣವನ್ನು ತಪ್ಪಿಸಿ. ಇಂದು ನೀವು ಪರಿಸ್ಥಿತಿಯನ್ನು ಹೊಸ ದೃಷ್ಟಿಕೋನದಿಂದ ನೋಡಬೇಕು. ಕುಟುಂಬದಲ್ಲಿನ ಯಾವುದೇ ವಿಷಯದ ಬಗ್ಗೆ ನಿಮ್ಮ ಮೌನ ಅಥವಾ ಶಾಂತ ಮನೋಭಾವವು ವಿವಾದಗಳನ್ನು ತಪ್ಪಿಸಬಹುದು. ಹಿರಿಯರ ಆಲೋಚನೆಗಳು ನಿಮಗೆ ಆಳವಾದ ಪಾಠಗಳನ್ನು ಕಲಿಸುತ್ತವೆ. ಮಕ್ಕಳಿಗೆ ಸಂಬಂಧಿಸಿದ ಯೋಜನೆಗಳು ನಿಧಾನಗತಿಯಲ್ಲಿ ಸಾಗಬಹುದು. ಗೃಹಿಣಿಯರಿಗೆ ಇಂದು ತಾಳ್ಮೆ ಮತ್ತು ಸಂಯಮದ ಅಗತ್ಯವಿರುತ್ತದೆ. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಅಡೆತಡೆಗಳು ಸಹ ಇರುತ್ತವೆ, ಆದರೆ ಸಮಯದೊಂದಿಗೆ ಪರಿಹಾರಗಳು ಕಂಡುಬರುತ್ತವೆ. ಕೌಟುಂಬಿಕ ಕಾರ್ಯಕ್ರಮ ಅಥವಾ ಪ್ರಯಾಣದ ಯೋಜನೆಗಳು ಮುಂದೂಡಲ್ಪಡಬಹುದು. ಸಂಬಂಧಗಳಲ್ಲಿ ರಾಜಿಯ ಪ್ರಜ್ಞೆಯ ಅಗತ್ಯವಿರುತ್ತದೆ. ಇಂದು ಬಾಕಿ ಇರುವ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇರಬಹುದು. ಬಡ್ತಿ ಅಥವಾ ಹೊಸ ಕೆಲಸದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಸಹ ಉದ್ಯೋಗಿಗಳಿಂದ ಸಹಕಾರದ ನಿರೀಕ್ಷೆಗಳು ಸಂಪೂರ್ಣವಾಗಿ ಈಡೇರದೇ ಇರಬಹುದು. ಕಾನೂನು ಅಥವಾ ತಾಂತ್ರಿಕ ಕಾರಣಗಳಿಂದಾಗಿ ನೀವು ಅಡೆತಡೆಗಳನ್ನು ಸಹ ಎದುರಿಸಬಹುದು. ಆದರೂ ಈ ಸಮಯವು ನಿಮಗೆ ತಂತ್ರ ಮತ್ತು ಯೋಜನೆಗಳನ್ನು ಪುನರ್ವಿಮರ್ಶಿಸಲು ಅವಕಾಶವನ್ನು ನೀಡುತ್ತದೆ. ನೀವು ವಿದೇಶಿ ಯೋಜನೆಗಳು ಅಥವಾ ದೊಡ್ಡ ಹೂಡಿಕೆಗಳಿಗಾಗಿ ಕಾಯಬೇಕಾಗುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅಡಚಣೆ ಅಥವಾ ಅಂತರವಿರಬಹುದು. ನಿಮ್ಮ ಸಂಗಾತಿ ನಿಮ್ಮ ಮೌನದ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಬಹುದು. ವಿವಾಹಿತರ ನಡುವೆ ಸಂವಹನದ ಕೊರತೆಯು ತಪ್ಪು ಗ್ರಹಿಕೆಯನ್ನು ಹೆಚ್ಚಿಸಬಹುದು. ಅವಿವಾಹಿತರು ತಮ್ಮ ಅಪೇಕ್ಷಿತ ಸಂಗಾತಿಯನ್ನು ಹುಡುಕುವಲ್ಲಿ ತಡವನ್ನು ಮಾಡುತ್ತಾರೆ. ಹಳೆಯ ಸಂಬಂಧಗಳಲ್ಲಿ ನೀವು ಗೊಂದಲ ಅಥವಾ ನಿಶ್ಚಲತೆಯನ್ನು ಅನುಭವಿಸಬಹುದು. ಸಂಬಂಧಗಳಿಗೆ ಸಮಯ ಮತ್ತು ತಾಳ್ಮೆ ನೀಡುವುದು ಮುಖ್ಯವಾಗಿರುತ್ತದೆ. ಇಂದು ಸಕ್ಕರೆಯ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಸೇವಿಸಿ. ದೀರ್ಘಕಾಲ ನಿಂತಿರುವುದರಿಂದ ನಿಮ್ಮ ಕಾಲುಗಳು ಅಥವಾ ನರಗಳಲ್ಲಿ ನೋವಿನ ಸಾಧ್ಯತೆ ಇರಬಹುದು. ನಿದ್ರೆಯಲ್ಲಿ ಅನಿಯಮಿತತೆಯು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಆಹಾರದಲ್ಲಿ ಸರಳತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ನಮ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕನ್ಯಾ ರಾಶಿ, ಇಂದು ನೀವು ಏನಾದರೂ ಯೋಗ್ಯವಾದದ್ದನ್ನು ಕಂಡುಕೊಳ್ಳಬಹುದು
ಮತ್ತು ಆರ್ಥಿಕವಾಗಿ ಬೆಳೆಯಲು ಹೊಸ ಮಾರ್ಗಗಳನ್ನು ಯೋಜಿಸಬಹುದು. ಈ ಸಮಯದಲ್ಲಿ ನಿಮ್ಮ ಹೃದಯವು ನಿಮ್ಮ ಮನಸ್ಸನ್ನು ಆಳಲು ಬಿಡಿ ಮತ್ತು ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಹೊಸ ಸ್ಥಳಗಳಿಗೆ ಹೋಗಿ ಅನ್ವೇಷಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತದೆ. ಇಂದಿನ ದಿನದಲ್ಲಿ ಸ್ವಲ್ಪ ಸಮಯ ನಿಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡುವುದರಿಂದ ನೀವು ಚೈತನ್ಯಶೀಲ ಮತ್ತು ಸಂತೋಷವಾಗಿರುತ್ತೀರಿ. ಅನುಭವಿ ಜನರಿಂದ ಮಾರ್ಗದರ್ಶನವೂ ಸಿಗುತ್ತದೆ. ಅಲ್ಲದೆ ಇದು ನಿಮಗೆ ಜೀವನದ ಸಕಾರಾತ್ಮಕ ಅಂಶಗಳನ್ನು ಪರಿಚಯಿಸುತ್ತದೆ. ಇಂದು ಕೆಲವೊಮ್ಮೆ ನಿಮ್ಮ ಆಲೋಚನೆಗಳಲ್ಲಿನ ಭ್ರಮೆಗಳು ಮತ್ತು ಸಂಕುಚಿತ ಮನೋಭಾವದಂತಹ ನಕಾರಾತ್ಮಕ ವಿಷಯಗಳು ಕುಟುಂಬ ಸದಸ್ಯರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನಿಮ್ಮ ನಡವಳಿಕೆ ಮತ್ತು ಆಲೋಚನೆಗಳಲ್ಲಿ ಬದಲಾವಣೆ ತರಲು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಂದು ನಿಮ್ಮ ಕುಟುಂಬದಲ್ಲಿ ಸಣ್ಣ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಹೆಚ್ಚಾಗಬಹುದು. ಮಗುವಿನ ಅಧ್ಯಯನದ ಬಗ್ಗೆ ಉದ್ವಿಗ್ನತೆ ಉಂಟಾಗಬಹುದು. ಗೃಹಿಣಿಯರು ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಆಯಾಸಗೊಳ್ಳಬಹುದು. ಇಂದು ಹಣದ ವಿಷಯಗಳಲ್ಲಿ ಅಭದ್ರತೆ ಅಥವಾ ಹಳೆಯ ಸಾಲಗಳ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡಬಹುದು. ವ್ಯವಹಾರದ ವಿಷಯಗಳಲ್ಲಿ ಅಡೆತಡೆಗಳು ಅಥವಾ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಕುಟುಂಬ ವಾತಾವರಣದಲ್ಲಿ ಉದ್ವಿಗ್ನತೆಯ ಹೊರತಾಗಿಯೂ ಸದಸ್ಯರ ಬೆಂಬಲವು ನಿಮ್ಮನ್ನು ನಿಭಾಯಿಸುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಒತ್ತಡ ಮತ್ತು ವೈಫಲ್ಯದ ಭಯವು ನಿಮ್ಮನ್ನು ಕಾಡಬಹುದು. ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಬಡ್ತಿ ಅಥವಾ ಹೊಸ ಉದ್ಯೋಗವನ್ನು ನಿರೀಕ್ಷಿಸುತ್ತಿದ್ದವರು ಇಂದು ಹೆಚ್ಚು ಸಮಯ ಕಾಯಬೇಕಾಗುತ್ತದೆ. ಕೆಲಸದ ಹೊರೆ ಮತ್ತು ಗಡುವಿನ ಬಗ್ಗೆ ಉದ್ವಿಗ್ನತೆ ಹೆಚ್ಚಾಗಬಹುದು. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶ್ನಿಸಬಹುದು. ಆದ್ದರಿಂದ ಜಾಗರೂಕರಾಗಿ ಕೆಲಸ ಮಾಡಿ. ವಿದೇಶಿ ಯೋಜನೆಗಳಲ್ಲಿ ತೊಡಗಿರುವವರು ಇಂದು ವಿಳಂಬವನ್ನು ಸಹ ಎದುರಿಸಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ತಪ್ಪು ಗ್ರಹಿಕೆಗಳು ಹೆಚ್ಚಾಗಬಹುದು. ಅವಿವಾಹಿತರು ನಿರಾಕರಣೆಯನ್ನು ಎದುರಿಸಬಹುದು. ಹಳೆಯ ವಿಷಯದ ಬಗ್ಗೆ ವಿವಾಹಿತರ ನಡುವೆ ವಿವಾದದ ಸಾಧ್ಯತೆ ಇದೆ. ಭಾವನಾತ್ಮಕ ಅಂತರ ಮತ್ತು ಸಂಭಾಷಣೆಯ ಕೊರತೆಯು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ಈಡೇರದ ನಿರೀಕ್ಷೆಯಿಂದ ಅವಿವಾಹಿತರು ನಿರಾಶೆಗೊಳ್ಳಬಹುದು. ಇಂದು ತಾಳ್ಮೆ ಮತ್ತು ಶಾಂತಿಯುತ ಸಂಭಾಷಣೆಯು ನಿಮ್ಮ ಸಂಬಂಧಗಳನ್ನು ಉಳಿಸುವ ಏಕೈಕ ಮಾರ್ಗವಾಗಿದೆ. ಇಂದು ನಿದ್ರಾಹೀನತೆ, ತಲೆನೋವು ಮತ್ತು ಆತಂಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಉದ್ಭವಿಸಬಹುದು. ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಿದ್ರೆಯ ಕೊರತೆಯು ಆಯಾಸ ಮತ್ತು ಕಿರಿಕಿರಿಯನ್ನು ಹೆಚ್ಚಿಸುತ್ತದೆ. ಧ್ಯಾನ ಮತ್ತು ಯೋಗ, ಸಮತೋಲಿತ ಆಹಾರವು ಇದಕ್ಕೆ ಪರಿಹಾರವನ್ನು ನೀಡುತ್ತದೆ. ತುಲಾ ರಾಶಿ, ಇಂದು ಹಣದ ಹೊರಹರಿವನ್ನು ಊಹಿಸಬಹುದು. ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದರಿಂದ ಔಷಧಿಗಳು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವುದಿಲ್ಲ. ಸರಿಯಾದ ಸಮಯಕ್ಕೆ ನಿದ್ರಿಸುವುದು ಇಂದು ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಇಂದು ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅವು ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂದು ನೀವು ತೆಗೆದುಕೊಳ್ಳಲು ನಿರ್ಧರಿಸುವ ಯೋಜನೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡಬಹುದು. ಇಂದು ಶಾಪಿಂಗ್ ನಿಮಗೆ ವಿಶೇಷವಾಗಿ ಮೋಜಿನ ಸಂಗತಿಯಾಗಿರಬಹುದು. ಇಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ವಿಶೇಷ ಕೊಡುಗೆ ಇರುತ್ತದೆ. ಇಂದು ನಿಮ್ಮ ಜನಪ್ರಿಯತೆಯ ಜೊತೆಗೆ ಜನರೊಂದಿಗಿನ ನಿಮ್ಮ ಸಂಪರ್ಕದ ವಲಯವು ಹೆಚ್ಚಾಗುತ್ತದೆ. ನೀವು ಕೆಲವು ರಾಜಕೀಯ ವ್ಯಕ್ತಿಗಳೊಂದಿಗೆ ಪ್ರಯೋಜನಕಾರಿ ಸಭೆಗಳನ್ನು ಸಹ ಹೊಂದಿರುತ್ತೀರಿ. ಮನೆಯಲ್ಲಿ ಧಾರ್ಮಿಕ ಕೆಲಸಗಳನ್ನು ಮಾಡಲು ಯೋಜನೆಯನ್ನು ರೂಪಿಸಬಹುದು. ಸಾಮಾಜಿಕ ಸೇವಾ ಸಂಸ್ಥೆಗೆ ಸೇರುವುದರಿಂದ ನಿಮಗೆ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಹೊರಗಿನ ಆಹಾರವನ್ನು ಸೇವಿಸಬೇಡಿ. ನಿಮ್ಮ ವಿರೋಧಿಗಳ ಚಟುವಟಿಕೆಗಳ ಬಗ್ಗೆ ತಿಳಿಯಬೇಕು. ಹಣದ ವಹಿವಾಟಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆ ನಡೆಯುತ್ತಿದ್ದರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ ಅಥವಾ ಅದನ್ನು ಮುಂದೂಡಿ.
ಇಂದು ದಿನದ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಸನ್ನಿವೇಶಗಳಿಂದ ತುಂಬಿರುತ್ತದೆ. ಕುಟುಂಬದಲ್ಲಿ ಹಳೆಯ ವಿಷಯದ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರ ಆರೋಗ್ಯ ಇಂದು ಹದಗೆಡಬಹುದು. ಇದು ಆತಂಕವನ್ನು ಹೆಚ್ಚಿಸುತ್ತದೆ. ಗೃಹಿಣಿಯರು ಹೆಚ್ಚಿದ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ವ್ಯವಹಾರ ಅಥವಾ ಹಣದ ವಿಷಯಗಳಲ್ಲಿ ಯೋಜನೆಗಳನ್ನು ಬದಲಾಯಿಸುವ ಪರಿಸ್ಥಿತಿ ಇರುತ್ತದೆ. ಕೌಟುಂಬಿಕ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಅಪೂರ್ಣವಾಗಿರಬಹುದು. ಹಳೆಯ ಸಂಬಂಧಿಕರೊಂದಿಗಿನ ಸಂಭಾಷಣೆಯಲ್ಲಿ ಕಹಿಯಾದ ಭಾವನೆ ಉಂಟಾಗಬಹುದು. ಮನೆಯಲ್ಲಿನ ವಾತಾವರಣವು ಉದ್ವಿಗ್ನವಾಗಿರುತ್ತದೆ. ಆದರೆ ತಾಳ್ಮೆ ಮತ್ತು ಸಮತೋಲನವು ಈ ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತದೆ. ಇಂದು ಉದ್ಯೋಗ ಬದಲಾವಣೆ ಅಥವಾ ಯೋಜನೆಯ ರದ್ದತಿಯ ಪರಿಸ್ಥಿತಿ ಇರಬಹುದು. ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ವಿವಾದ ಉಂಟಾಗಬಹುದು. ಬಡ್ತಿ ಪ್ರಕ್ರಿಯೆಯು ಇಂದು ನಿಲ್ಲಬಹುದು. ಸರ್ಕಾರಿ ಅಥವಾ ಕಾನೂನು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು. ವಿದೇಶಿ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದ ಯೋಜನೆಗಳು ಅಸ್ಥಿರವಾಗಿರುತ್ತವೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಂಘರ್ಷ ಅಥವಾ ತಪ್ಪು ತಿಳುವಳಿಕೆ ಇರಬಹುದು. ಸಂಗಾತಿಯೊಂದಿಗಿನ ವ್ಯತ್ಯಾಸಗಳು ಹೆಚ್ಚಾಗಬಹುದು ಮತ್ತು ಸಂಬಂಧದಲ್ಲಿ ಅಂತರ ಉಂಟಾಗುವ ಸಾಧ್ಯತೆ ಇರುತ್ತದೆ. ವಿವಾಹಿತರ ನಡುವೆ ಹಳೆಯ ವಿವಾದಗಳು ಉದ್ಭವಿಸಬಹುದು. ಅವಿವಾಹಿತರು ಪ್ರೇಮ ಪ್ರಸ್ತಾಪದಲ್ಲಿ ನಿರಾಶೆಗೊಳ್ಳಬಹುದು. ಹಳೆಯ ಸಂಬಂಧದ ಅಂತ್ಯದ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಅಸ್ಥಿರತೆ ಇರುತ್ತದೆ. ಆದರೆ ತಾಳ್ಮೆ ಮತ್ತು ಸಂಭಾಷಣೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಇಂದು ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು. ಆಹಾರ ಸೇವನೆಯಲ್ಲಿ ನಿರ್ಲಕ್ಷ್ಯವು ಹೊಟ್ಟೆಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ವೈದ್ಯರನ್ನು ಸಂಪರ್ಕಿಸುವಲ್ಲಿ ವಿಳಂಬ ಮಾಡಬೇಡಿ. ದೈನಂದಿನ ದಿನಚರಿಯಲ್ಲಿ ಎಚ್ಚರಿಕೆ ಮತ್ತು ಶಿಸ್ತಿನಿಂದ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ವೃಶ್ಚಿಕ ರಾಶಿ, ಇಂದು ಪುನರ್ಮಿಲನದ ನಿರೀಕ್ಷೆ ಇದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ತಾಳ್ಮೆಯ ಮಟ್ಟವನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರು ನಿಮ್ಮನ್ನು ತೊಂದರೆಗೊಳಿಸಲು ಸಾಧ್ಯವಾಗುವುದಿಲ್ಲ. ನೀವು ಕೆಲವು ತೊಂದರೆಗಳಿಗೆ ಸಿಲುಕುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಜಾಗರೂಕರಾಗಿರಿ. ಇಂದು ಹಿರಿಯರ ಗೌರವವನ್ನು ಕಾಪಾಡಿಕೊಳ್ಳಿ. ಅವರ ಆಶೀರ್ವಾದ ಮತ್ತು ಬೆಂಬಲವು ನಿಮಗೆ ಅದೃಷ್ಟವನ್ನು ತರುತ್ತದೆ. ನೀವು ಯಾರಿಗಾದರೂ ಭರವಸೆ ನೀಡಿದ್ದರೆ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಗೌರವ ಮತ್ತು ಸ್ಥಾನಮಾನವು ಹಾಗೆಯೇ ಉಳಿಯುತ್ತದೆ. ಇಂದು ಮಾತನಾಡುವಾಗ ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ. ಹೊರಗಿನವರು ಅಥವಾ ನೆರೆಹೊರೆಯವರೊಂದಿಗೆ ವಾದ ಅಥವಾ ಸಂಘರ್ಷದಂತಹ ಪರಿಸ್ಥಿತಿ ಬೆಳೆಯಬಹುದು. ಆದ್ದರಿಂದ ನಿಷ್ಪ್ರಯೋಜಕ ವಿಷಯಗಳಿಗೆ ಗಮನ ಕೊಡಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಇಂದು ಜವಾಬ್ದಾರಿಗಳು ಮತ್ತು ಒತ್ತಡಗಳಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸುವ ಪರಿಸ್ಥಿತಿ ಇರಬಹುದು. ಇಂದು ವೃದ್ಧರು ಮತ್ತು ಮನೆಯ ಅಗತ್ಯಗಳನ್ನು ನೋಡಿಕೊಳ್ಳುವುದು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ. ಗೃಹಿಣಿಯರು ಮನೆ ಕೆಲಸಗಳಿಂದ ಹೆಚ್ಚು ಹೊರೆಯಾಗಿರುತ್ತಾರೆ. ಹೆಚ್ಚಿನ ಕೆಲಸ ಮತ್ತು ವ್ಯವಹಾರ ಆರ್ಥಿಕ ವಿಷಯಗಳಲ್ಲಿ ಒತ್ತಡದಿಂದ ಆಯಾಸ ಉಂಟಾಗುತ್ತದೆ. ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಸಹಾಯದ ನಿರೀಕ್ಷೆಗಳು ಈಡೇರದೆ ಉಳಿಯಬಹುದು. ಮನೆಯಲ್ಲಿನ ವಾತಾವರಣವು ಭಾರವಾಗಿರುತ್ತದೆ. ಆದರೆ ತಾಳ್ಮೆ ಮತ್ತು ಸಮರ್ಪಣೆಯಿಂದ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗುತ್ತದೆ. ಇಂದು ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ಹಿರಿಯ ಅಧಿಕಾರಿಗಳು ಏಕಕಾಲದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಯೋಜಿಸಬಹುದು. ಬಡ್ತಿಗೆ ತಯಾರಿ ನಡೆಸುತ್ತಿರುವ ಜನರು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಸಮಯ ನಿರ್ವಹಣೆಯ ಕೊರತೆಯು ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಕೆಲಸ ಮಾಡುವ ಜನರು ಹೆಚ್ಚು ಸಮಯ ಕೆಲಸ ಮಾಡಬೇಕಾಗಬಹುದು. ವಿದೇಶಿ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ದಿನವಿದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಜವಾಬ್ದಾರಿಗಳ ಒತ್ತಡವು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗದ ಕಾರಣ
ದೂರುಗಳು ಹೆಚ್ಚಾಗುತ್ತವೆ. ಮನೆಯ ಹೊರೆ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ವಿವಾಹಿತರ ನಡುವೆ ವ್ಯತ್ಯಾಸಗಳು ಇರುತ್ತವೆ. ಇಂದು ಅವಿವಾಹಿತರು ಕುಟುಂಬದ ನಿರೀಕ್ಷೆಗಳು ಮತ್ತು ವೈಯಕ್ತಿಕ ಆಸೆಗಳ ನಡುವೆ ಸಮತೋಲನ ಸಾಧಿಸುವುದು ಕಷ್ಟಕರವಾಗಿರುತ್ತದೆ. ಹಳೆಯ ಸಂಬಂಧಗಳಲ್ಲಿ ಆಯಾಸ ಮತ್ತು ದೂರವನ್ನು ಅನುಭವಿಸಬಹುದು. ಇಂದು ಆಯಾಸ, ಬೆನ್ನುನೋವು ಮತ್ತು ಸ್ನಾಯುಗಳ ಒತ್ತಡದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ದೀರ್ಘಕಾಲ ಕೆಲಸ ಮಾಡುವುದರಿಂದ ತಲೆನೋವು ಮತ್ತು ದೌರ್ಬಲ್ಯ ಹೆಚ್ಚಾಗುತ್ತದೆ. ವಿಶ್ರಾಂತಿ ಮತ್ತು ಸಾಕಷ್ಟು ನಿದ್ರೆ ಅಗತ್ಯವಿದೆ. ಯೋಗ ಮತ್ತು ಲಘು ವ್ಯಾಯಾಮ ಪರಿಹಾರ ನೀಡುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಳ್ಳಿ. ಧನುರಾಶಿ, ಇಂದು ಹಣಕಾಸು ಮತ್ತು ಹಣದ ವಿಷಯಗಳು ನಿಮ್ಮ ಪರವಾಗಿರುವಂತೆ ತೋರುತ್ತದೆ. ಆದ್ದರಿಂದ ನೀವು ಹೊಸ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಸಮಯ. ಮುಂದುವರಿಯಿರಿ. ಒಳ್ಳೆಯ ಮತ್ತು ಆರಾಮದಾಯಕದ ಆರೋಗ್ಯಕರ ದಿನ ನಿಮಗಾಗಿಯೇ ಇಂದು ಕಾದಿದೆ. ಇಂದು ನಿಮಗೆ ಉತ್ಸಾಹ ಮತ್ತು ನಿಜವಾದ ಒಡನಾಟವನ್ನು ಅನುಭವಿಸಲು ಅವಕಾಶವಿರುತ್ತದೆ. ಇಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ದಿನಚರಿ ಮತ್ತು ಕೆಲಸದ ಶೈಲಿಯನ್ನು ಬದಲಾಯಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಚಟುವಟಿಕೆ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ. ಇದರೊಂದಿಗೆ ನೀವು ನಿಮ್ಮ ಫಿಟ್ನೆಸ್ಗಾಗಿ ಸಮಯವನ್ನು ಕಳೆಯಲು ಸಹ ಸಾಧ್ಯವಾಗುತ್ತದೆ. ಕೆಲವು ಪ್ರತಿಕೂಲಕರವಾದ ಗ್ರಹ ಸ್ಥಾನವಿರಬಹುದು. ವದಂತಿಗಳಿಂದ ದೂರವಿರಿ. ಯಾವುದೇ ಕೆಲಸದ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದ ಕಾರಣ ನೀವು ಒತ್ತಡಕ್ಕೆ ಒಳಗಾಗಬೇಡಿ. ಬದಲಿಗೆ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ. ಶೀಘ್ರದಲ್ಲೇ ನೀವು ಸ್ವಲ್ಪ ಯಶಸ್ಸನ್ನು ಮತ್ತು ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುತ್ತೀರಿ. ಇಂದು ನಿಮಗೆ ಹಿಂದಿನ ತಪ್ಪುಗಳು ಮತ್ತು ಅಪೂರ್ಣ ಕೆಲಸಗಳನ್ನು ನೆನಪಿಸಬಹುದು. ಕುಟುಂಬದಲ್ಲಿ ಹಳೆಯ ವಿವಾದ ಅಥವಾ ಘಟನೆಯ ಪರಿಣಾಮ ಇನ್ನೂ ಅನುಭವಿಸಲ್ಪಡುತ್ತದೆ. ಹಿರಿಯರ ಭಾವನಾತ್ಮಕ ಆತಂಕ ಹೆಚ್ಚಾಗಬಹುದು. ನಿಮ್ಮ ಮಕ್ಕಳ ಕೆಲವು ಚಟುವಟಿಕೆಗಳಿಂದ ನೀವು ನಿರಾಶೆಗೊಳ್ಳಬಹುದು. ಆದರೆ ತಾಳ್ಮೆ ಮುಖ್ಯವಾಗುತ್ತದೆ. ಇಂದು ಗೃಹಿಣಿಯರು ತಮ್ಮ ಪ್ರೀತಿ ಪಾತ್ರರಿಂದ ನಿರ್ಲಕ್ಷ್ಯವನ್ನು ಅನುಭವಿಸುತ್ತಾರೆ. ವ್ಯವಹಾರ ಅಥವಾ ಹಣದ ವಿಷಯಗಳಲ್ಲಿ ನಿರೀಕ್ಷಿತ ಲಾಭ ಸಿಗಬಹುದು. ಇದರಿಂದ ನೀವು ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿಭಾಯಿಸಬಹುದು. ಸಂಬಂಧಿಕರೊಂದಿಗೆ ಅಂತರ ಅಥವಾ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು. ಮನೆಯಲ್ಲಿ ವಾತಾವರಣ ಗಂಭೀರವಾಗಿರುತ್ತದೆ. ಆದರೆ ತಾಳ್ಮೆ ಮತ್ತು ಸಂಭಾಷಣೆಯಿಂದ ಈ ಪರಿಸ್ಥಿತಿ ಸುಧಾರಿಸುತ್ತದೆ. ಇಂದು ಹಳೆಯ ಯೋಜನೆಗಳು ವಿಫಲವಾಗಬಹುದು ಅಥವಾ ನಿರೀಕ್ಷಿತ ಫಲಿತಾಂಶಗಳನ್ನು ನೀಡದಿರಬಹುದು. ಬಡ್ತಿಯ ಭರವಸೆಗಳು ಈ ಸಮಯದಲ್ಲಿ ಈಡೇರುವುದಿಲ್ಲ. ಕೆಲಸ ಮಾಡುವವರಿಗೆ ಹಿರಿಯರಿಂದ ಟೀಕೆಗಳು ಬರಬಹುದು. ವಿದೇಶಿ ಯೋಜನೆಗಳಿಗೆ ಅಡ್ಡಿಯಾಗಬಹುದು. ಹೊಸ ಅವಕಾಶಗಳತ್ತ ಗಮನ ಹರಿಸುವುದು ಅಗತ್ಯವಾಗುತ್ತದೆ. ವೈಫಲ್ಯಗಳಿಂದ ಕಲಿಯಲು ಮತ್ತು ಭವಿಷ್ಯದ ಯೋಜನೆಗಳನ್ನು ಬಲಪಡಿಸಲು ಇದು ಉತ್ತಮ ಸಮಯ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ದೂರ ಅಥವಾ ದುಃಖ ಇರುತ್ತದೆ. ಸಂಗಾತಿಯೊಂದಿಗೆ ಸಂವಹನದ ಕೊರತೆಯು ಸಂಬಂಧಗಳಲ್ಲಿ ಕಹಿಯನ್ನು ತರಬಹುದು. ವಿವಾಹಿತರ ನಡುವೆ ಹಳೆಯ ವಿವಾದಗಳು ಮತ್ತೆ ಹುಟ್ಟಿಕೊಳ್ಳಬಹುದು. ಅವಿವಾಹಿತರು ಸಂಬಂಧದಲ್ಲಿ ನಿರಾಕರಣೆ ಅಥವಾ ನಿರಾಶೆಯನ್ನು ಎದುರಿಸಬೇಕಾಗಬಹುದು. ಹಳೆಯ ಪ್ರೇಮ ವ್ಯವಹಾರಗಳ ನೆನಪುಗಳು ನಿಮ್ಮನ್ನು ಭಾವನಾತ್ಮಕವಾಗಿ ತೊಂದರೆಗೊಳಿಸುತ್ತವೆ. ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ತಪ್ಪು ತಿಳುವಳಿಕೆಗಳು ಹೆಚ್ಚಾಗಬಹುದು. ಇಂದು ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಳೆಯ ಕಾಯಿಲೆಗಳು ಮತ್ತೆ ಹುಟ್ಟಿಕೊಳ್ಳಬಹುದು. ಮಹಿಳೆಯರು ಇಂದು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇಂದು ಧ್ಯಾನ ಮತ್ತು ಯೋಗವು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮವಿಶ್ವಾಸ ಮಾತ್ರ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ. ಮಕರ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸದ ಮಟ್ಟವು ಉತ್ತುಂಗದಲ್ಲಿರುತ್ತದೆ. ದೃಢ ನಿಶ್ಚಯ ಮತ್ತು ಗೀಳಿನ ನಡುವಿನ ಅಂತರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಆರ್ಥಿಕವಾಗಿ ನೀವು ಸಹಾಯ ಹಸ್ತ ಕೇಳಬೇಕಾಗಬಹುದು.
ಇಂದು ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಉದ್ವಿಗ್ನತೆಗಳು ಉಂಟಾಗಬಹುದು. ಇಂದು ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ನೀವು ನಿಮ್ಮ ವೈಯಕ್ತಿಕ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಸುತ್ತಲಿನ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ನೀವು ಉತ್ತಮವಾಗಿ ಕೊಡುಗೆ ನೀಡುತ್ತೀರಿ. ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬಹುದು. ಇಂದು ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ಮತ್ತು ಆತುರದಿಂದ ತೆಗೆದುಕೊಳ್ಳಬೇಡಿ. ಮೊದಲು ಎಚ್ಚರಿಕೆಯಿಂದ ಯೋಚಿಸಿ, ಇಲ್ಲದಿದ್ದರೆ ಯಾರಾದರೂ ನಿಮ್ಮ ಮಾತುಗಳ ಲಾಭವನ್ನು ಪಡೆಯಬಹುದು. ಇಂದು ಕುಟುಂಬದಲ್ಲಿನ ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಹಿರಿಯರ ಮಾರ್ಗದರ್ಶನದೊಂದಿಗೆ ಸಂಕೀರ್ಣವಾದ ವಿಷಯಗಳು ಬಗೆಹರಿಯುತ್ತವೆ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ನೀವು ಪಡೆಯಬಹುದು. ಗೃಹಿಣಿಯರು ಕುಟುಂಬ ಸದಸ್ಯರಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಪಾಲುದಾರಿಕೆಗೆ ಸಂಬಂಧಿಸಿದ ನಿರ್ಧಾರಗಳು ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಮುಖ್ಯವಾಗುತ್ತವೆ. ಇಂದು ಕುಟುಂಬ ಕಾರ್ಯಕ್ರಮ ಅಥವಾ ಪ್ರವಾಸವನ್ನು ಯೋಜಿಸಬಹುದು. ಸಂಬಂಧಿಕರೊಂದಿಗಿನ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ವಾತಾವರಣವು ಉತ್ತಮವಾಗಿರುತ್ತದೆ. ಇಂದು ಪಾಲುದಾರಿಕೆ ಮತ್ತು ಸಹಕಾರವು ಯಶಸ್ಸನ್ನು ತರುತ್ತದೆ. ತಂಡದ ಕೆಲಸಗಳನ್ನು ಆಧರಿಸಿದವರಿಗೆ ವಿಶೇಷ ಸಾಧನೆ ಸಿಗಬಹುದು. ಬಡ್ತಿ ಅಥವಾ ಹೊಸ ಉದ್ಯೋಗ ಅವಕಾಶಗಳು ಬರಬಹುದು. ವಿದೇಶಿ ಯೋಜನೆ ಅಥವಾ ಹೊಸ ಒಪ್ಪಂದವು ಪ್ರಯೋಜನಕಾರಿಯಾಗಬಹುದು. ಉದ್ಯೋಗಿಗಳಿಗೆ ಹಿರಿಯರೊಂದಿಗೆ ಉತ್ತಮ ಸಮನ್ವಯವು ಯಶಸ್ಸನ್ನು ತರುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಆಯ್ಕೆ ಮಾಡಲು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ಸಂಗಾತಿಯು ನಿಮ್ಮ ಕಡೆಗೆ ನಿಷ್ಠೆ ಮತ್ತು ಬೆಂಬಲವನ್ನು ತೋರಿಸುತ್ತಾರೆ. ವಿವಾಹಿತರು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯವನ್ನು ಅನುಭವಿಸುತ್ತಾರೆ. ಅವಿವಾಹಿತರು ಇಂದು ವಿವಾಹ ಪ್ರಸ್ತಾಪ ಅಥವಾ ಹೊಸ ಸಂಬಂಧವನ್ನು ಪಡೆಯುವ ಸಾಧ್ಯತೆ ಇದೆ. ಇಂದು ಯಾವುದೇ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಸಂಭಾಷಣೆಯ ಮೂಲಕ ಪರಿಹರಿಸಲಾಗುತ್ತದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಮತ್ತು ಸ್ಥಿರತೆಯನ್ನು ಅನುಭವಿಸಲಾಗುತ್ತದೆ. ಇಂದು ಕಾಳಜಿಯನ್ನುಂಟು ಮಾಡುತ್ತಿದ್ದ ದೀರ್ಘಕಾಲದ ಕಾಯಿಲೆಗಳು ಸುಧಾರಿಸುತ್ತವೆ. ಆಹಾರದಲ್ಲಿ ಸಮತೋಲನ ಮತ್ತು ನಿಯಮಿತ ದಿನಚರ್ಯೆ ಪ್ರಯೋಜನಕಾರಿಯಾಗಿರುತ್ತದೆ. ದೀರ್ಘಕಾಲದವರೆಗೆ ದಣಿದಿದ್ದವರು ಯೋಗ ಮತ್ತು ಧ್ಯಾನದಿಂದ ಶಕ್ತಿಯನ್ನು ಪಡೆಯುತ್ತಾರೆ. ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಕುಂಭರಾಶಿ, ನೀವು ಇಂದು ನಾವೀನ್ಯತೆಗಳನ್ನು ಪ್ರೀತಿಸುವವರಾಗಿದ್ದರೆ ದೊಡ್ಡ ಕಂಪನಿಗಳು ನಿಮ್ಮ ಸೃಜನಶೀಲತೆ ಮತ್ತು ಇತರ ಕೌಶಲ್ಯಗಳಿಗಾಗಿ ಹಂಬಲಿಸುತ್ತವೆ. ಇಂದು ನಿಮ್ಮ ಪ್ರೇಮ ಜೀವನ ಉತ್ತುಂಗದಲ್ಲಿರುತ್ತದೆ. ಒಳ್ಳೆಯ ಸಮಯಗಳನ್ನು ಆನಂದಿಸಿ ಮತ್ತು ಇಂದು ಪ್ರೀತಿಯ ಭಾವನೆಗಳನ್ನು ಅನುಭವಿಸಿ. ಇಂದು ನಿರ್ದಿಷ್ಟ ಕೆಲಸಕ್ಕಾಗಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ಸರಿಯಾದ ಪ್ರಯತ್ನಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕೆಲವು ಹೂಡಿಕೆಯ ಯೋಜನೆಗಳನ್ನು ಸಹ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗುವ ಪ್ರಕ್ರಿಯೆಯು ಇಂದು ಪ್ರಾರಂಭವಾಗುತ್ತದೆ. ನಿಮ್ಮ ತಂದೆ ಅಥವಾ ತಂದೆಯಂತಹ ವ್ಯಕ್ತಿಯ ಬೆಂಬಲವು ನಿಮಗೆ ಅದೃಷ್ಟವನ್ನು ತರುತ್ತದೆ. ಇಂದು ದುರಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ನೀವು ಭಾರೀ ನಷ್ಟವನ್ನು ಸಹ ಅನುಭವಿಸಬಹುದು. ಆದ್ದರಿಂದ ನಿಮ್ಮನ್ನು ಈ ನಕಾರಾತ್ಮಕ ಅಭ್ಯಾಸಗಳಿಂದ ದೂರವಿಡಿ. ನಿಮ್ಮ ಅತ್ತೆ ಮಾವಂದಿರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಇಂದು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಇಂದು ಕುಟುಂಬದಲ್ಲಿ ಶಿಸ್ತು ಮತ್ತು ಸ್ಥಿರತೆಯ ವಾತಾವರಣವಿರುತ್ತದೆ. ಹಿರಿಯರ ಸಲಹೆಗಳು ನಿಮಗೆ ಮಾರ್ಗದರ್ಶಿಯಾಗುತ್ತವೆ. ಮಕ್ಕಳಿಗೆ ಶಿಕ್ಷಣ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲ ಸಿಗುತ್ತದೆ. ಗೃಹಿಣಿಯರು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ, ಆದರೆ ಅವರ ಕಠಿಣ ಪರಿಶ್ರಮವನ್ನು ಸಹ ಇಂದು ಪ್ರಶಂಸಿಸಲಾಗುತ್ತದೆ. ಮನೆಯಲ್ಲಿ ಕೆಲವು ಸಂಪ್ರದಾಯ ಅಥವಾ ನಿಯಮದ ಬಗ್ಗೆ ಚರ್ಚೆ ನಡೆಯಬಹುದು.
ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವ ಸಮಯವಿದು. ಕುಟುಂಬದಲ್ಲಿ ಕಾರ್ಯಕ್ರಮದ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಮನೋಭಾವದಿಂದ ಸಣ್ಣ ವಿವಾದಗಳನ್ನು ಪರಿಹರಿಸಬಹುದು. ಇಂದು ನಾಯಕತ್ವ ಮತ್ತು ಶಿಸ್ತಿನ ಮಹತ್ವ ಹೆಚ್ಚಾಗುತ್ತದೆ. ಆಡಳಿತ, ನಿರ್ವಹಣೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವ ಜನರಿಗೆ ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ವಿದೇಶಗಳಲ್ಲಿ ಅಥವಾ ಇತರ ನಗರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಸ್ಥಿರತೆ ಮತ್ತು ಗೌರವ ಸಿಗುತ್ತದೆ. ಇಂದು ಹೊಸ ಅವಕಾಶಗಳನ್ನು ಹುಡುಕುತ್ತಿರುವ ಜನರಿಗೆ ಹಿರಿಯರಿಂದ ಸಹಾಯ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಟ್ಟುನಿಟ್ಟಾದ ಆದರೆ ನ್ಯಾಯಯುತವಾದ ಇಮೇಜು ಬಲಗೊಳ್ಳುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಗಂಭೀರತೆ ಉಳಿಯುತ್ತದೆ. ಸಂಗಾತಿಯು ನಿಮ್ಮ ಜವಾಬ್ದಾರಿಗಳನ್ನು ಮತ್ತು ಶಿಸ್ತಿನ ಸ್ವಭಾವವನ್ನು ಮೆಚ್ಚುತ್ತಾರೆ. ಮನೆಯ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ವಿವಾಹಿತರ ನಡುವೆ ಇಂದು ಚರ್ಚೆ ನಡೆಯಬಹುದು. ಕುಟುಂಬದ ಒಪ್ಪಿಗೆಯೊಂದಿಗೆ ಅವಿವಾಹಿತರಿಗೆ ಹೊಸ ಸಂಬಂಧವನ್ನು ಪ್ರಸ್ತಾಪಿಸಬಹುದು. ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ನಂಬಿಕೆ ಮತ್ತು ಸುರಕ್ಷತೆಯ ಪ್ರಜ್ಞೆ ಬಲವಾಗಿರುತ್ತದೆ. ಇಂದು ಅಧಿಕ ರಕ್ತದೊತ್ತಡ ಇರುವ ಜನರು ವಿಶೇಷ ಕಾಳಜಿ ವಹಿಸಬೇಕು. ಕೆಲಸದ ಒತ್ತಡದಿಂದಾಗಿ ತಲೆನೋವು ಮತ್ತು ಆಯಾಸ ಉಂಟಾಗಬಹುದು. ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನಿದ್ರೆಯ ಅಗತ್ಯವಿದೆ. ಯೋಗ ಮತ್ತು ಧ್ಯಾನವು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಮೀನರಾಶಿ, ಇಂದು ನಿಮ್ಮ ಪ್ರೇಮ ಜೀವನವು ನಿಮ್ಮನ್ನು ಸವಾರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಅದನ್ನು ಚಾಲನೆ ಮಾಡಿ ಅಥವಾ ಆನಂದಿಸಿ. ಇಂದು ಸಂತೋಷವು ನಿಮ್ಮದಾಗಿರುತ್ತದೆ. ನೀವು ಅಪಾಯಗಳಿಗೆ ಹೆದರುವುದಿಲ್ಲ ಮತ್ತು ನಿಮ್ಮ ಈ ಮನಸ್ಥಿತಿಯು ನಿಮ್ಮನ್ನು ವೃತ್ತಿಪರ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಇಂದು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಶ್ರಮಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಭವಿಷ್ಯದಲ್ಲಿ ವಿಷಾದಿಸುವ ಸಾಧ್ಯತೆ ಇದೆ. ಇಂದು ಹಿರಿಯರ ಗೌರವವನ್ನು ಕಾಪಾಡಿಕೊಳ್ಳಿ. ಅವರ ಆಶೀರ್ವಾದ ಮತ್ತು ಬೆಂಬಲವು ನಿಮಗೆ ಅದೃಷ್ಟವನ್ನು ತರುತ್ತದೆ. ನೀವು ಯಾರಿಗಾದರೂ ಭರವಸೆ ನೀಡಿದ್ದರೆ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಗೌರವ ಮತ್ತು ಸ್ಥಾನಮಾನವು ಹಾಗೆಯೇ ಉಳಿಯುತ್ತದೆ. ಇಂದು ಮಾತನಾಡುವಾಗ ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ. ಹೊರಗಿನವರು ಅಥವಾ ನೆರೆಹೊರೆಯವರೊಂದಿಗೆ ವಾದ ಅಥವಾ ಸಂಘರ್ಷದಂತಹ ಪರಿಸ್ಥಿತಿ ಬೆಳೆಯಬಹುದು. ಆದ್ದರಿಂದ ನಿಷ್ಪ್ರಯೋಜಕ ವಿಷಯಗಳಿಗೆ ಗಮನ ಕೊಡಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಇಂದು ಜವಾಬ್ದಾರಿಗಳು ಮತ್ತು ಒತ್ತಡಗಳಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸುವ ಪರಿಸ್ಥಿತಿ ಇರಬಹುದು. ಇಂದು ವೃದ್ಧರು ಮತ್ತು ಮನೆಯ ಅಗತ್ಯಗಳನ್ನು ನೋಡಿಕೊಳ್ಳುವುದು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ. ಗೃಹಿಣಿಯರು ಮನೆ ಕೆಲಸಗಳಿಂದ ಹೆಚ್ಚು ಹೊರೆಯಾಗಿರುತ್ತಾರೆ. ಹೆಚ್ಚಿನ ಕೆಲಸ ಮತ್ತು ವ್ಯವಹಾರ, ಆರ್ಥಿಕ ವಿಷಯಗಳಲ್ಲಿ ಒತ್ತಡದಿಂದ ಆಯಾಸ ಉಂಟಾಗುತ್ತದೆ. ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಸಹಾಯದ ನಿರೀಕ್ಷೆಗಳು ಈಡೇರದೆ ಉಳಿಯಬಹುದು. ಮನೆಯಲ್ಲಿನ ವಾತಾವರಣವು ಭಾರವಾಗಿರುತ್ತದೆ, ಆದರೆ ತಾಳ್ಮೆ ಮತ್ತು ಸಮರ್ಪಣೆಯಿಂದ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗುತ್ತದೆ. ಇಂದು ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ಹಿರಿಯ ಅಧಿಕಾರಿಗಳು ಏಕಕಾಲದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಯೋಜಿಸಬಹುದು. ಬಡ್ತಿಗೆ ತಯಾರಿ ನಡೆಸುತ್ತಿರುವ ಜನರು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಸಮಯ ನಿರ್ವಹಣೆಯ ಕೊರತೆಯು ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಕೆಲಸ ಮಾಡುವ ಜನರು ಹೆಚ್ಚು ಸಮಯ ಕೆಲಸ ಮಾಡಬೇಕಾಗಬಹುದು. ವಿದೇಶಿ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ದಿನವಿದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಜವಾಬ್ದಾರಿಗಳ ಒತ್ತಡವು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗದ ಕಾರಣ ದೂರುಗಳು ಹೆಚ್ಚಾಗುತ್ತವೆ. ಮನೆಯ ಹೊರೆ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ
ವಿವಾಹಿತರ ನಡುವೆ ವ್ಯತ್ಯಾಸಗಳು ಇರುತ್ತವೆ. ಇಂದು ಅವಿವಾಹಿತರು ಕುಟುಂಬದ ನಿರೀಕ್ಷೆಗಳು ಮತ್ತು ವೈಯಕ್ತಿಕ ಆಸೆಗಳ ನಡುವೆ ಸಮತೋಲನ ಸಾಧಿಸುವುದು ಕಷ್ಟಕರವಾಗಿರುತ್ತದೆ. ಹಳೆಯ ಸಂಬಂಧಗಳಲ್ಲಿ ಆಯಾಸ ಮತ್ತು ದೂರವನ್ನು ಅನುಭವಿಸಬಹುದು. ಇಂದು ಆಯಾಸ, ಬೆನ್ನುನೋವು ಮತ್ತು ಸ್ನಾಯುಗಳ ಒತ್ತಡದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ದೀರ್ಘಕಾಲ ಕೆಲಸ ಮಾಡುವುದರಿಂದ ತಲೆನೋವು ಮತ್ತು ದೌರ್ಬಲ್ಯ ಹೆಚ್ಚಾಗುತ್ತದೆ. ವಿಶ್ರಾಂತಿ ಮತ್ತು ಸಾಕಷ್ಟು ನಿದ್ರೆ ಅಗತ್ಯವಿದೆ. ಯೋಗ ಮತ್ತು ಲಘು ವ್ಯಾಯಾಮ ಪರಿಹಾರ ನೀಡುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.